ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಮಾತಾಡುವಾಗ ನಮಗೆ ಕಡೆಯ ದಿನಗಳು ಮಹಾ ವಿಪತ್ತು ಎಂಬುದನ್ನು ನೋಡಿಕೊಳ್ಳೋಣ. ಯಾವಂದ್ರೆ ಕಡೆಯ ದಿನಗಳು ಮಹಾ ವಿಪತ್ತು ಅಂತಂದ್ರೆ, ಕಡೆಯ ದಿನಗಳು ಅಂತಂದ್ರೆ ನಾವು ಸಾಯುವಂತ ದಿನಗಳಾಗಲಿ ಲೋಕವನ್ನು ಅಂತ್ಯ ದಿನಗಳು ಅಂತ ನಾವು ಅನ್ಕೋಬಿಡೋಣ. ಆಮೇಲೆ ಕಡೆಯ ದಿನಗಳು ಮಹಾ ವಿಪತ್ತು ಅಂತಂದ್ರೆ ಮಹಾ ವಿಪತ್ತು ಅಂತಂದ್ರೆ ಕಾಲಗಳು ಸಮೀಪವಾಗಿ ಕಾಲಗಳು ಮುಗಿಯುವಂತಕ್ಕಂಥದ್ದು ದಿನಗಳು ಅಂತಂದ್ರೆ ವಿಪತ್ತು ಅಂದ್ರೆ ಏನಾಗುತ್ತವೋ ಗೊತ್ತಿಲ್ಲದ ಸಮಯಗಳಲ್ಲಿ ಮಹಾ ವಿಪತ್ತು ಎಂಬುದನ್ನು ನಾವು ತಿಳ್ಕೊಳ್ತಾ ಇದ್ವಿ. ಮತ್ತೆ ಕೊನೆಯ ದಿನಗಳು ಮಹಾ ವಿಪತ್ತು ಅಂತಂದ್ರೆ ಮನುಷ್ಯನ ಅಂತ್ಯ ದಿನಗಳಲ್ಲಿ ಏನಾಗುತ್ತೋ ಗೊತ್ತಾಗುವಂತ ಸಮಯದಲ್ಲಿ ಕೊನೆಯ ದಿನಗಳು ಮಹಾ ವಿಪತ್ತುಗಳು ಉಂಟಾಗ್ತದೆ ಪ್ರತಿಯೊಂದು. ಮತ್ತೆ ಈ ಕ್ಲಾಸ್ ನಾವು ಏನ್ ಮಾಡ್ಕೊಂಡು ಮಾತಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ದೇವರು ಮಹಾ ವಿಪತ್ತು ಅಂತ ಹೇಳ್ತಾ ಇದ್ದಾರಲ್ಲ, ಮತ್ತೆ ಮಹಾ ವಿಪತ್ತುಗಳಲ್ಲಿ ದೇವರು ಏನು ಸೃಷ್ಟಿ ಮಾಡ್ತಾ ಇರ್ತಾರೆ, ಅಂತ್ಯ ದಿನಗಳಲ್ಲಿ ಏನಾಗ್ತವೆ, ಏನ್ ಆಗ್ಬೋದು ಅಂತ ನಾವು ಬೈಬಲ್ದಲ್ಲಿ ಇರತಕ್ಕಂತ ಪ್ರತಿಯೊಂದು ವಚನ ಕೇಳಿದ್ರೆ ಮಹಾ ವಿಪತ್ತು ಅಂತಂದ್ರೆ ಕಡೆಯ ದಿನಗಳು ಅಂತಂದ್ರೆ ಮನುಷ್ಯ ಹಂಚಿಕೊಳ್ಳತಕ್ಕಂಥ ಪ್ರಕೃತಿ ನಡೀತಾ ಇರ್ತಂದ್ರೆ ಆ ದಿನಗಳಲ್ಲಿ ಭಯಂಕರ ಆಗತಕ್ಕಂಥ ದಿನಗಳಲ್ಲಿ ಒಬ್ಬ ಮನುಷ್ಯನ ದೇವರನ್ನು ಯಾವ ರೀತಿ ದ್ವೇಷ ಮಾಡ್ತಾರೆ ಗೊತ್ತಾ? ಯಾಕೆ ಯಾವ ರೀತಿ ದ್ವೇಷ ಮಾಡ್ತಾರೆ, ದೇವರಿಗೆ ಯಾಕೆ ಕೋಪಡ್ತಾನೆ ಮನುಷ್ಯನ ಅಂತಂದ್ರೆ ಈ ದಿನಗಳಲ್ಲಿ ದೇವರನ್ನು ಕಾಪಾಡಲ್ಲ. ದೇವರ ಸೃಷ್ಟಿ ಮಾಡಿ ಕೇಸಿ ಈ ಮನುಷ್ಯನನ್ನು ಸಾಯಿಸತಕ್ಕಂಥ ದೇವರು ಅಂತ ಕೇಸಿ ದೇವರ ಮೇಲೆ ಕೋಪಗೊಂಡಾಗ ಅಂತ್ಯ ದಿನಮಾನಗಳಲ್ಲಿ. ಮತ್ತೆ ಈ ವಿಪತ್ತು ಅಂತಂದ್ರೆ ಯಾವ ರೀತಿ ಇರ್ತವೆ ಅಂತ ಕೇಸಿ ನಾವು ನೋಡಿದ್ರೆ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 15ನೇ ವಚನದಲ್ಲಿ 21ನೇ ವಚನ, ಮತ್ತು ಆಕಾಶದಿಂದ ಮನುಷ್ಯರ ಮೇಲೆ ಏನ್ ಬರ್ತಾ ಇರ್ತಂತ ದೊಡ್ಡ ಆನೆಗಳು ಇದು ಬಹು ಜಾಗತಿಗಳಲ್ಲಿ ಅಂತ್ಯ ದಿನಗಳಲ್ಲಿ ಯಾವ ರೀತಿ ಇರ್ತಾವೆ. ಇವಾಗ ಎಕ್ಸಾಂಪಲ್ ನಡೀತಾ ಇದಾವ ದೊಡ್ಡ ಆನೆಗಳು ಬರ್ತಾ ಇದಾವಂತ ಒಂದು ದೇಶದಲ್ಲಿ ಬೀಳ್ತಾ ಇದೆ. ಒಂದೊಂದು ಕೋಲ್ ಎಷ್ಟಿರ್ತಾವ, ಇಷ್ಟಿರ್ತಾವ ಆನೆಗಳು. ನಾವು ನೋಡತಕ್ಕಂಥ ಆನೆಗಳು ಇಷ್ಟ ಇರ್ತಾರೆ. ಆದ್ರೆ ಬೈಬಲಲ್ಲಿ ಅಂತ್ಯಕಾಲ ದಿನಮಾನದಲ್ಲಿ ಯಾವ ರೀತಿ ಆನೆಗಳು ಇರ್ತಾವ ಗೊತ್ತಾ? ಒಂದೊಂದು ಕೊಲ್ಲು ಹೆಚ್ಚು ಕಡಿಮೆ 4 ಮಣ ತೂಕ ಅಂತ ಪ್ರತಿಯೊಬ್ಬ ಅಂತಂತ ದೊಡ್ಡ ಆನೆಗಳು ಏನ್ ಮಾಡ್ತಾ ಇದಾವೆ ಅಂತಂದ್ರೆ ಭೂಮಿ ಮೇಲೆ ಬೀಳುವಂತ ಪ್ರತಿಯೊಬ್ಬ ಮಳೆ ಯಾವ ರೀತಿ ಬೀಳುತ್ತೋ ಅದೇ ರೀತಿ ಬೀಳ್ತಾ ಇದೆ ಅಂತ ಯಾವ ದಿನಗಳಲ್ಲಿ ಅಂತಂದ್ರೆ ಅಂತ್ಯ ದಿನಗಳಲ್ಲಿ ಆನೆ ಕಲ್ಲಿನ ಬಹು ಹೆಚ್ಚಾಗಿದ್ದರಿಂದ ಆ ಮಳೆಯಲ್ಲಿ ದೇವರನ್ನು ದ್ವೇಷಿಸಿದವರು ಅಂತ ಮನುಷ್ಯರ ಕೋಪದಿಂದ ದೇವರನ್ನು ಏನ್ ಮಾಡ್ತಾರೆ ಗೊತ್ತಾ? ದ್ವೇಷಿಸ್ತಾ ಇದ್ದಂತ. ಮತ್ತೆ ದ್ವೇಷ ಮಾಡಿದ ತಂದೆಯಾದ ದೇವರನ್ನು ಈ ಭೂಮಿ ಮೇಲೆ ಬುಟ್ಟಿಗೆಸಿ ಒಳ್ಳೆ ನಡೆದಕೇಸಿ ಪಾಪ ಮಾಡಿದಾಗ ನಮ್ಮಂತೆ ನಡೆದ ಕೇಸಿ ಹೇಳಿದ್ರೆ ಭೂಮಿ ಮೇಲೆ ಪಾಪ ಮಾಡ್ತಾ ಪಾಪದಲ್ಲಿ ಬಿದ್ದು ಪಾಪವನ್ನು ಬಿಡುಗಡೆ ಮಾಡಿಕೊಳ್ಳೋದಕ್ಕೆ ಯೇಸು ಕ್ರಿಸ್ತನಲ್ಲಿ ಬರುವುದಕ್ಕೆ ಹಿಂದ ಮುಂದೆ ನೋಡಿಸಿ ಆದ್ರೂ ಕೂಡ ದೇವರನ್ನು ದ್ವೇಷಿಸ್ತಾರೆ ಕೂಡ. ಮತ್ತೆ ಒಂದೊಂದು ಸೈಜ್ ಅಷ್ಟು ದೊಡ್ಡ ಸೈಜ್ ಆದ್ಮೇಲೆ ಕೆಲವು ದೇಶದಲ್ಲಿ ಆ ರೀತಿ ಬೀಳ್ತಾ ಇದೆ. ನಮ್ಮ ದೇಶದಲ್ಲಿ ಯಾಕೆ ಬೀಳ್ತಾ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಯಾಕೆ ಬೀಳ್ತಾ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಏನೋ ಇನ್ನ ದೇವರು ಕೆಲಸವನ್ನು ನಡೆಸಿಕೊಳ್ಳಬೇಕಂತಂದು ಇನ್ನವರು ಕೂಡ ಆವಿಷ್ಕಾರದಿಂದ ಆರೋಗ್ಯದಿಂದ ಒಳ್ಳೆ ರೀತಿಯಿಂದ ಬದುಕ್ತಾ ಇದ್ದಂತ ಯೆಹೋಶುವ 10ನೇ ಅಧ್ಯಾಯ ಅನೇಕ ಮಂದಿನ ಸಾಯಿಸ್ತಾ ಇದ್ದಂತ. ಯಾವ್ದ್ರಿಂದ ಸಾಯಿಸಿದ ಅಂತಂದ್ರೆ ಮೇಲಿಂದ ಆನೆಗಳು ದೊಡ್ಡ ಸೈಜ್ ಇರ್ತಾವಲ್ಲ ಅದರಿಂದ ದೇವರು ಮನುಷ್ಯರನ್ನು ಇಸ್ರೇಲ್ ಅಂತಕ್ಕಂಥ ಮನುಷ್ಯರನ್ನು ಸಾಯಿಸ್ತಾರಂತ. ಯಾಕೆ ಸಾಯಿಸ್ತಾರೆ ಅಂತಂದ್ರೆ ದೇವರನ್ನು ನಂಬುವುದಿಲ್ಲ ಪ್ರತಿಯೊಬ್ಬ ದೇವರನ್ನು ನಂಬುವುದಕ್ಕೆ ಸಮಯ ಕೊಡ್ತಾ ಇಲ್ಲ ಅಂತ. ಯಾವಾಗಲೂ ತನಗೆ ಏನ್ ಬೇಕು, ತಾನು ಏನ್ ಮಾಡ್ಬೇಕು, ತಾನು ಯಾವ್ದಕ್ಕೋಸ್ಕರ ಬದುಕಬೇಕು ಅಂತಂದ್ರು ಅದೇ ರೀತಿ ಜೀವನ ಮಾಡ್ತಾ ಇದ್ರಂತ. ಆದ್ರೆ ದೇವರಿಗೆ ಒಂದು ಸ್ವಲ್ಪ ಸಮಯ ಕೊಡ್ತಾ ಇದ್ರ ಅಂತ ಮನುಷ್ಯನಲ್ಲಿ ಭೂಮಿ ಮೇಲೆ ಇದ್ದು ದೇವರು ಭೂಮಿ ಮೇಲೆ ಬಂದು ಪಾಪ ಮಾಡಲಾರದಂತೆ ಮನುಷ್ಯನ ರೂಪವನ್ನು ಧರಿಸಿಕೊಂಡು ಪಾಪ ಮಾಡಲಾರದಂತೆ ಈ ಭೂಮಿ ಮೇಲೆ ಇದ್ದು ನಮಗೋಸ್ಕರ ನಮ್ಮಲ್ಲಿರತಕ್ಕಂಥ ಪಾಪವನ್ನು ನೋಡಾಡ್ಸ, ನಮ್ಮಲ್ಲಿರತಕ್ಕಂಥ ಕೆಟ್ಟಗಳನ್ನು ನೋಡಾಡ್ಸ ತನ್ನ ಮಗನನ್ನು ಭೂಮಿ ಮೇಲೆ ಕಲಿಸಿ ಏನ್ ಮಾಡಿದಂತವ ಪ್ರಾಣ ಕೊಟ್ಟು ಬಾ ಅಂತ ಯೇಸು ಕ್ರಿಸ್ತನನ್ನು ಪ್ರಾಣ ಕೊಡಿಸಿದ. ಅದೇನಾದ್ರು ತಪ್ಪು ಮಾಡ್ತಾರವ? ಇಲ್ಲ. ಮತ್ತೆ ತಪ್ಪು ಮಾಡತಕ್ಕಂಥ ಮನುಷ್ಯನಿಗೆ ಯಾಕೆ ಶಿಕ್ಷೆ ಆಗಿ ಯಾಕೆ ಸಿಲ್ವೆ ಮೇಲೆ ಏರಿಸಿದ್ರು? ಆತನು ಸಿಲ್ವೆ ಮೇಲೆ ಬರೋದಕ್ಕೆ ಕಾರಣ ಏನಂತಂದ್ರೆ ಇರತಕ್ಕಂಥ ಪಾಪ ಯೇಸು ಕ್ರಿಸ್ತನೇ ಮಾಡ್ತಾನೆ ಬೇಕು. ಅದಕ್ಕೆ ನಮ್ಮ ಮೇಲೆ ಇರತಕ್ಕಂಥ ಪ್ರೀತಿಯಿಂದ ಏನ್ ಮಾಡಿದಂತ ಪ್ರಾಣವನ್ನು ಕೊಡ್ತಕ್ಕಂಥ ದೇವರು ನಮ್ಮನ್ನು ಸಾಧಿಸಿದ ಇಲಾಖೆ ಅಂತ ನಮ್ಮ ಪ್ರಾಣಕ್ಕಿಂತ ನಮ್ದೇನೋ ಹೆಚ್ಚೇನಲ್ಲ. ಅದಕ್ಕೆ ನಾನು ಕೈಯಾಗ ಸಾಸಲ್ಲ ಈ ಪ್ರಕೃತಿನ ನಮ್ಮ ಕೆಲಸವನ್ನು ಮಾಡುವಂತ ಹೇಳ್ತಾರೆ. ಅದಕ್ಕೆ ಭೂಮಿಯ ಮೇಲಿಂದ ಆಣೆ ಕೊಡುವಂತ ಮಳೆ ತನಕ ಸುರಿಸ್ತಾ ಇರ್ತಕ್ಕಂಥ ವಿಷಯ 30ನೇ ವರ್ಷದಲ್ಲಿ ಏನಂತ ಹೇಳಿದ್ರೆ ಕಪ್ಪಳಿಸುವ ಅಗ್ನಿ ಜ್ವಾಲೆ ಇವಾಗ ಅಡಿಗೆ ಮಾಡತಕ್ಕಂಥ ಬೆಂಕಿ ಆ ರೀತಿ ಬಿಡ್ತಿದ್ವು ಆ ರೀತಿ ಅಗ್ನಿ ಜ್ವಾಲೆಯಂತೆ ಬಿರಿದ ಮೋಡ
ಹಾ ಕಾಲಿನ ಮಳೆಯನ್ನು ಮಾತಾಡ್ತಿರೋದು. ದೇವರಿಗೆ ಕೋಪ ಯಾವ ರೀತಿ ಇರ್ತಪ್ಪ ಅಂತ ಕೇಳಿದ್ರೆ, ನನ್ನ ನೋಡಿ ಸರಿ ನೀವು ಈ ಪ್ರಕೃತಿಯಲ್ಲಿ ಏನಿದೆಯಲ್ಲ ಆ ಪ್ರಕೃತಿ ಗರ್ಜನೆಗಳು ಅದೇ ಗರ್ಜನೆ ನನ್ನ ಕೋಪ. ಭೂಕಂಪ ಬರುವ ಸಂದರ್ಭದಲ್ಲಿ ಭೂಮಿಯಲ್ಲಿರತಕ್ಕಂಥ ಅಗ್ನಿ ಜ್ವಾಲೆ ಯಾವ ರೀತಿ ಉರಿತದೋ ಅದೇ ರೀತಿ ನನ್ನ ಕೋಪ. ಒಂದು ವೇಳೆ ಮಳೆಯನ್ನು ಮೋಡವನ್ನು ಮುಕ್ಕಿಕೊಂಡು ಮಳೆ ಯಾವ ರೀತಿ ಜ್ವಾಲೆಯನ್ನು ಏನ್ ಮಾಡ್ತಿದೆ ಅದೇ ರೀತಿ ನನ್ನ ಕೋಪ. ಸಿಡ್ಲಾಗ್ಲಿ ಏನಾಗ್ಲಿ ಅದಕ್ಕೆ ಈ ಭೂಮಿಯ ಅಂತ್ಯ ದಿನಗಳು ಯಾವ ರೀತಿ ಇರ್ತಾವ ಗೊತ್ತಾ? ಮನುಷ್ಯನು ಯೋಚನೆ ಮಾಡೋ ದಿನಗಳಲ್ಲಿ, ಮನುಷ್ಯನು ಯೋಚನೆ ಮಾಡೋದ್ರ ಟೈಮಲ್ಲ ಅಂತ ಭಯಂಕರವಾಗಿರ್ತಕ್ಕಂಥ ಕಾಲ. ಈ ಪಾಪ ಅಂತಕ್ಕಂಥದ್ದು ಭೂಮಿ ಮೇಲೆ ಹೆಚ್ಚಾಗಿರೋದ್ರಿಂದ ದೇವರಿಗೆ ಕೋಪ ಅಂತಕ್ಕಂಥ ಮೊದಲನೇ ಸಾರಿ ನಾನು ಬಂದೆ, ನಿಮ್ಮಲ್ಲಿ ಪ್ರೀತಿ ನಾನು ನೋಡಿಕೊಂಡೆ, ನಿಮ್ಮ ಪ್ರೀತಿಗೋಸ್ಕರ ನಾನು ಪ್ರಾಣವನ್ನು ಕೊಟ್ಟೆ. ಮತ್ತೆ ಎರಡನೇ ಸಾರಿ ಬಂದೆ ನಾನು ಆ ರೀತಿ ಅಲ್ಲ. ಹೆಂಗ್ ಮಾಡ್ತಪ್ಪ ಡೈರೆಕ್ಟ್ ನಿಮ್ಗೆ ಕರ್ಕೊಂಡು ಹೋದೆ, ಬೇಸಾಗ ಬದುಕೊಳ್ಳಿ, ಒಳ್ಳೆ ರೀತಿಯಾಗಿ ನಡ್ಕೊಳ್ಳೋಕೆ ಹೇಳಿದ್ರು ಕೂಡ ಮನುಷ್ಯನ ವಿಗ್ರಹಗೋಸ್ಕರ ಓದ್ತಾ ಇರ್ತಾನೆ, ದೇವರಿಗೆ ಸಮರ್ಪಕ ಮುಂದೆ ಓದ್ತಾ ಇದ್ದೇನೆ. ಇಲ್ಲಿ ಹೆಚ್ಚಿನ ರೀತಿ ಅಂತಂದ್ರೆ ದೇವರು ಯೇಸು ಕ್ರಿಸ್ತನೇ ಅಲ್ಲ ಅಂತ ತಿಳಿಸಿ ಕೆಲವು ಮತ್ತೆ ಸತ್ಯವನ್ನು ಕೇಳತಕ್ಕಂಥ ಮನುಷ್ಯನು, ಸತ್ಯ ಮಾತುಗಳು ಕೇಳತಕ್ಕಂಥ ಮನುಷ್ಯನು ಸತ್ಯ ದೇವರನ್ನು ಏನಂತ ತಿಳ್ಕೊಳ್ಬೇಕು. ಅದಕ್ಕೆ ಯೇಸು ಕ್ರಿಸ್ತನು ಎರಡನೇ ಸಾರಿ ಬರುತ್ತಾನೆ ಇರ್ತಾನೆ. ಆ ಎರಡನೇ ಸಾರಿ ಬರುವಂತ ಸಂದರ್ಭದಲ್ಲಿ ಬಾಟಲಿನ ಸಾಧಾರಣ ಮನುಷ್ಯ ಆಗಿ ಮನುಷ್ಯನ ರೂಪದಿಂದ ಭೂಮಿ ಮೇಲೆ ಬಂದಿಗೆ ಪ್ರಾಣವನ್ನು ಕೊಟ್ಟೋದ. ಎರಡನೇ ಸಾರಿ ಪಾಪ ತೊಳೆದುಕೊಳ್ಳೋದಕ್ಕೆ, ಪರಿಹಾರ ಮಾಡೋದಕ್ಕೆ ಭೂಮಿ ಮೇಲೆ ಮಾತ್ರ. ಯಾವಾಗ ನೀವು ಭೂಮಿ ಬಿಟ್ಟು ಬಂದು ಅವ ದೇವರ ರಾಜ್ಯದಲ್ಲಿ ದೇವರ ಹೇಳಿದಂಗೆ ಕೇಳಬೇಕು. ಯಾರು ಅಲ್ಲಿಗೆ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅವೆಲ್ಲ ಸಂಬಂಧ ಇಲ್ಲ. ನನಗೆ ಭೂಮಿ ಮೇಲೆ ಏನು ಕೊಟ್ಟಿದ್ದೆ 24 ತಾಸಲ್ಲಿ ಕೊಡಂತ ಹೇಳಿದೆ ಇಲ್ಲ. ಅದರಲ್ಲಿ ಉಳಿಗಾದ್ರಿ ಕೆಲಸ ಮಾಡು, ಅದರಲ್ಲಿ ಭಾಗ ಇಷ್ಟ ಕೊಡಲಿಗೆ 10 ನಿಮಿಷ ಇಲ್ಲ ಅರ್ಧ ಗಂಟು. ಮತ್ತೆ ಈ ಟೈಮ್ ಗುಣ ಕೊಳ್ಳತಕ್ಕಂಥ ಒಳ್ಳೆ ರೀತಿಯಲ್ಲಿ ಇದೆಯಾ ನೀನು? ಈ ಟೈಮ್ ಗುಣ ಕೊಳ್ಳತಕ್ಕಂಥ ಬೀಜ ಇದೆಯಾ ನೀನು? ಕೂಡ 10ರಷ್ಟು 20ರಷ್ಟು 100ರಷ್ಟು ಬೀಜನಾಗಿದ್ದೀನಿ. ಯಾವ್ದ್ರಲ್ಲಿ ನೀನು ಸ್ವತಂತ್ರ ನಾನು ನಿನಗೋಸ್ಕರ ಸಿದ್ಧ ಮಾಡಿರ್ತಕ್ಕಂಥ ಸ್ಥಳವನ್ನು ಕಾಪಾಡಾಗಿದ್ದೀನಿ. ನರಕಕ್ಕೆ ಹೋಗಿರ್ತಕ್ಕಂಥ ಸೈತಾನಗೋಸ್ಕರ ಕೆಲವೊಬ್ಬರು ಮನುಷ್ಯರ ಪ್ರಕಾರ ನಾನು ದೇವರನ್ನು ನಂಬಿದ್ದೀನಿ ಅಂತ ಕೇಸಿ ಚರ್ಚಿ ಒಳಗೆ ಅಂದುಕೊಂಡರೆ, ಚರ್ಚಿ ಒಳಗೆ ಹೊರಗಡೆ ಹೋದ ಟೈಮಲ್ಲಿ ಸೈತಾನ ಏನಂತಂದ್ರೆ ನೀನು ನಂಬಿರತಕ್ಕಂಥ ದೇವರು ವ್ಯರ್ಥನೆ, ನನ್ನಿಂದ ನಾನು ತೋರಿಸ್ತೀನಿ, ನಿನಗೆ ಮಾರ್ಗವನ್ನು ತೋರಿಸ್ತೀನಿ. ಅವುಗಳಿಗೆ ಯಾವ ರೀತಿ ಹೇಳಿದ್ರು ಈ ಹಣ್ಣನ್ನು ತಿಂದ ಮೇಲೆ ದೇವರಿಗಿಂತ ಬಲಿಷ್ಠನು, ದೇವರಿಗಿಂತ ಜ್ಞಾನನು, ದೇವರಿಗಿಂತ ಶಕ್ತಿನಾಗಿ ಅಂತ ಕೇಸಿ ಯಾವ ರೀತಿ ಮೋಸ ಮಾಡಿದನೋ ಅದೇ ರೀತಿಯಾಗಿ ದೇವರ ಆಲಯವನ್ನಾಗಲಿ, ದೇವರ ವಾಕ್ಯವನ್ನಾಗಲಿ, ದೇವರನ್ನೇ ತೋರಿದ ಮೇಲೆ ಸೈತಾನ ಕೊಡತಕ್ಕಂಥ ಆಲೋಚನೆ ಎಂತವಂತಂದ್ರೆ ಈ ಭೂಮಿಯೇ ಶಾಶ್ವತ, ಇಲ್ಲಿರತಕ್ಕಂಥ ಮನುಷ್ಯರೇ ಶಾಶ್ವತ, ಇಲ್ಲಿರತಕ್ಕಂಥ ಪ್ರತಿಯೊಂದು ನಮಗೆ ಸಂಬಂಧಪಟ್ಟಿದ್ದು. ಪರಲೋಕನೇ ಇಲ್ಲ, ನರಕನೇ ಇಲ್ಲ. ನಾನು ಕೂಡ ದೇವರ ಮಗನೇ, ನಾನು ಕೂಡ ದೇವರ ಹತ್ರದಿಂದ ಬಂದವನೇ. ಮತ್ತೆ ನಾನು ಹೇಳ್ತೀನಿ ಕೇಳು, ದೇವರು ಅಂಬೋದೇ ಇಲ್ಲ. ವಿಗ್ರಹದಲ್ಲಿ ಕಾಣ್ತಿದ್ದೇವ ಅದೇ ದೇವರ ಮುಕ್ಕು. ಮತ್ತೆ ಬೈಬಲ್ದಲ್ಲಿ ತಂದೆ ತಾಯಿಗಳನ್ನು ಇದೆ ಯಾವ ರೀತಿ ನೋಡಿಕೊಳ್ಬೇಕು, ಬಂಧುಗಳನ್ನು ಯಾವ ರೀತಿ ನೋಡಿಕೊಳ್ಬೇಕು, ಸ್ನೇಹಿತರನ್ನು ಯಾವ ರೀತಿ ನೋಡಿಕೊಳ್ಬೇಕಂತ ತಿಳಿಸಿ ಸ್ಪಷ್ಟವಾಗಿ ಕ್ಲಾರಿಟಿವಾಗಿ ಈ ರೀತಿ ಮಗನೇ ಅಂತ ತಿಳಿಸಿ ಹೇಳಿದ್ರೆ ನಾನು ಆ ರೀತಿ ಇರಲ್ಲ ತಂದೆ. ನನಗೆ ಒಂದೊಂದು ಆಲೋಚನೆಗಳು ಬರ್ತಾ ಇರ್ತವೆ, ಆ ಆಲೋಚನೆದಂತೆ ನಡೀತಂತ ತಿಳಿಸಿ ಹೇಳಿದಾಗ ಆಮೇಲೆ ಸೈತಾನನು ಯುದ್ಧದಿಂದ ಕೇಕೆ ಬಿಡುತ್ತಾ ಏನ್ ಮಾಡ್ತಾನೆ ಅಂತಂದ್ರೆ ನಾನೇ ವಿಜಯವಂತನು, ನಾನು ಹೋಗಿರ್ತಕ್ಕಂಥ ಮಿಂಚನಿಗೆ ಪರಲೋಕಕ್ಕೆ ಬರುವಂತಕ್ಕಂಥ ಮನುಷ್ಯರಿಗಿಂತ ನನ್ನಿಂದ ಹೆಚ್ಚಾಗಿ ನಾನು ಕರ್ಕೊಂಡು ಕೇಸಿ ದೇವರಿಗೆ ಸವಾಲಾಗ್ತಾ ಇದೆ ಅಂತ ತಿಳ್ಕೊಂಡ್ರ. ದೇವರು ಹೇಳ್ತಕ್ಕಂಥ ಆಜ್ಞೆ ಮೀರಿ ಹೋದ್ವಿ ಅಂತಂದ್ರೆ ದೇವರು ಏನ್ ಹೇಳ್ತಾನೆ ಗೊತ್ತಾ? ನೀವ್ ಯಾರಿಗೆ ಸಂಬಂಧಪಟ್ಟವರು? ಪಾತಾಳದಲ್ಲಿರ್ತಕ್ಕಂಥ ಸೈತಾನಿಗೆ ಸಂಬಂಧಪಟ್ಟವರು. ಮತ್ತೆ ಆ ದೂತಗುಣ ಆ ರೀತಿ ಇದ್ದವ. ಸೈತಾನ ಅಂತಂದ್ರೆ ದೆವ್ವಲ್ಲ, ಏನು ಅದಗುಣ ದೂತನೇ. ಯಾಕೆ ಆ ರೀತಿ ಅಂತಂದ್ರೆ ದೇವರನ್ನು ಕೊಟ್ಟಿರತಕ್ಕಂಥ ಮಾತಿಗೆ ಅಪೋಸಿಟ್ ಆಗಿ ನಡೀತಾ ಇದ್ದಾರೆ. ಅಪೋಸಿಟ್ ಆಗಿ ಇದೆಲ್ಲವೂ ನಿಮ್ಮ ರಾಜ್ಯ ಅಂತಂದ್ರೆ ನಮ್ಮ ರಾಜ್ಯ ಇಲ್ಲ, ನಮ್ಮ ರಾಜ್ಯ ಆಗಿರ್ಬೇಕಂತ ಸೈತಾನ ಅಂದ್ಕೊಂಡ. ಅದಕ್ಕೆ ಆ ಮನುಷ್ಯ ಸೈತಾನ ಏನಾದ್ರೂ ಸತ್ತ ಮೇಲೆ ನಾವು ಹೆಂಗ್ ಒದ್ದಾಡ್ತು ಅದೇ ರೀತಿ ಒದ್ದಾಡ್ತಂತ ಪ್ರಕಾರ. ಅದಕ್ಕೆ ಅಂತ್ಯ ದಿನಗಳು ನೆಡ್ತಾ ಇದ್ದೇವೆ, ಅಂತ್ಯ ದಿನಗಳು ಮಾಡ್ತಾ ಇದ್ದೇವೆ, ಹುಟ್ಟಿದ್ದು ಕೂರ್ಸ್ ಕೂಡ ಸಾಯ್ತಾ ಇದ್ದೇವೆ. ಇವತ್ತಿದ್ದಕ್ಕೆ ನಾಳೆ ಬದುಕ್ತಾರೋ ಇಲ್ಲವೋ ಅಂತಕ್ಕಂಥ ಗ್ಯಾರಂಟಿ ಪ್ರಕಾರ ಮಕ್ಕಳ ಯಾಕೆ ಹೋಗಿ ರಕ್ತವನ್ನು ಪರಿಚಯ ಮಾಡಷ್ಟು ಒಳಗಡೆ ಸಾಯ್ತದ ಮಕ್ಕಳ. ಊರು ಬಿಟ್ಟಿಗೆ ಇನ್ನೊಂದು ದೇವರು ಊರಿಗೆ ಹೋಗಿ ಬರುವಷ್ಟು ನಡೆದಾಗಿ ಹೋದ. ಯಾಕೆ ಇದೆಲ್ಲ ನಡೀತಾ ಇದಾವ ಅಂತಂದ್ರೆ ಇದು ದೇವರ ಬರುವಂತಕ್ಕಂಥ ದಿನಗಳು, ಸೂಚನೆಗಳು. ಈ ಕುಟುಂಬದಲ್ಲಿ ಒಬ್ಬರು ಹೋದ್ರೆ ಇನ್ನೊಂದು ಕುಟುಂಬ ನಂಬುದಕ್ಕೆ ಕೇಸಿ ಈ ಬೈಬಲ್ ಎತ್ತಿಯಾಗಿ ಎಲ್ಲೇ ಹೋದ್ರು, ಎಲ್ಲೇ ನಡೆದ್ರು, ಎಲ್ಲೇ ನೋಡಿದ್ರು ಕೂಡ ದೇವರ ವಾಕ್ಯವನ್ನು ತಿಳ್ತಾ ಇದ್ದಾರೆ. ಬಂಧು ಬಳಗ ಬಂಧುತ್ವ ಅಂತ ಕೇಸಿ ಈ ಎಲ್ಲ ಸುತ್ತಮುತ್ತ ನಾವು ನಂಬ್ತಾ ಇದ್ದೀವಲ್ಲ, ಯಾವ ನಮ್ಗೆ ಸಂಬಂಧಪಟ್ಟಿದ್ದು ರಕ್ತ ಸಂಬಂಧ ಆಗಲಿ,
ಯಾರೇ ಆಗಲಿ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಮನುಷ್ಯರು ನಮ್ಮವರು, ನಮ್ಮ ಸ್ವಂತವರು, ಇವರೇ ನಮ್ಮವರು, ಸಹಾಯಕರು ಇವರೇ ನಮ್ಮಿಂದ ಇರೋರು ಅಂತ ಕೇಸಿ ಅಂತವ್ರಿಗೋಸ್ಕರ ಬೈಬಲ್ ಏನಾದ್ರು ಗೊತ್ತಾ, ಅವ್ರೆಲ್ಲರೂ ನಿಮ್ಮ ಸ್ವಂತವರಾಗಿ ನಿಮ್ಮನ್ನು ಮೋಸ ಮಾಡ್ತಾರೆ ಅಂತ ಕೇಳಿಸ್ಕೊಂಡ್ರೆ ಬೈಬಲ್. ಒಂದ್ ವೇಳೆ ಅವರೇ ನಿಮ್ಮ ಸ್ವಂತವರಾದ್ರೆ ನಿಮ್ಮಲ್ಲಿರತಕ್ಕಂಥ ಆಸೆ ಏನಿರ್ತಲ್ಲ, ನೀನು ಏನು ಸಂಪಾದನೆ ಮಾಡಿದ್ರೆ ನಿಮ್ಮ ಮೇಲೆ ಆಸೆ ಕೊಡ್ತಾರ. ಒಂದು ವೇಳೆ ಸ್ವಂತವರಾಗಿದ್ರೆ ನಿಮ್ಮ ಸ್ವಂತವರು, ಅವರು ನಿಮ್ಮ ಮೇಲೆ ಕೋಪ, ಅಸೂಯ, ಅವ್ರಿಗಿಂತ 2 ಪಟ್ಟು ಏನ ಕೆಲಸ ಮಾಡಿರ್ತಾರೆ ಅಷ್ಟು ಒಟ್ಟಿಗೆ ಕಿಚ್ಚಿಕೊಡ್ತಾರೆ ಮುಖರ. ಅಂತವ್ರು ನಿಮ್ಮವರ ಕೇಸಿ ಬೈಬಲ್ ಹೇಳ್ತಾ ಇದೆ. ಇಲ್ಲ ಅವರೇ ನಮ್ಮಿಂದ ಬರಬೇಕಂತಂದ್ರೆ ಬೈಬಲ್ ಏನಾಗ್ತದೆ ಗೊತ್ತಾ, ಅವರು ಬಂದ್ರೆ ನಿಮ್ಮಿಂದ ಬಂದ್ರೆ ಎಷ್ಟು ದೂರ ಬರ್ಬೋದು ಅಂದಾಜು ಎಲ್ಲಿಂದ ಬರ್ಬೋದು, ಎಲ್ಲಿಂದ ಆದ್ರಿಂದ ಬರ್ಬೋದು, ಆದ್ರಿಂದ ಮ್ಯಾಲೂರಿಗೆ ಬರ್ಬೋದು, ಮ್ಯಾಲೂರಿಂದ ಇನ್ನೊಂದುವರೆಗೆ ಬರ್ಬೋದು. ಆದ್ರೆ ನೀನು ಸತ್ತ ಮೇಲೆ ಸ್ಮಶಾನದವರೆಗೆ ಮಾತ್ರ ಬರಬೇಕು. ನಮ್ಗೆ ಬಂಧವ್ಯ ಬಂಧುಗಳಂತ. ಆದ್ರೆ ಸೊತ್ತ ಮೇಲೆ ಕೂಡ ನಿನ್ನಿಂದ ಬರ್ತಾರ ಇಲ್ಲ ಬ್ರದರ್. ನಿತ್ಯ ಕಾಲಗಳು ಬರ್ತಾ ಇದ್ವಿ, ಹೊರಗಡೆ ತಿರುಗಾಡ್ತಾ ಇದ್ವಿ, ಆದ್ರೂ ಕೂಡ ನಾವ್ ಏನ್ ಮಾಡ್ಬೇಕಂತ, ನಾವು ದೇವರನ್ನ ನಂಬ್ಕೊಳ್ಬೇಕು. ನಾವು ಹೊರಗಡೆ ಹೋಗಿಸಿ ನಾವು ದೇವರನ್ನ ನಂಬಿಕೊಂಡು ಹೊರಗಡೆ ಏನೋ ಕೆಲಸ ಮಾಡಿದ್ರು ಕೂಡ ದೇವ್ರ ಏನ್ ಮಾಡ್ತಾರೆ ಗೊತ್ತಾ, ಇವ್ರು ನಂಬಲದೇ ಇರಲ್ಲ, ಏನ್ ಮಾಡ್ಬೇಕು, ಆ ಮನುಷ್ಯನನ್ನು ಕಾಪಾಡಬೇಕು. ಆ ಮನುಷ್ಯನ ನನ್ನ ಮಗನ ಕೇಸಿ ಹೇಳಿದ ಮತ್ತೆ ದೇವರು ಕೊಡತಕ್ಕಂಥ ಪ್ರೀತಿನ ಸ್ವಲ್ಪ ಪ್ರತಿಫಲ ನಾವು ಕುಟುಂಬದಲ್ಲಿ ಒಬ್ಬರಾದ್ರೆ ದೇವರನ್ನ ನಂಬಕಲ್ಲ. ಮತ್ತೆ ಯಾಕೆ ನಂಬ್ತಾರೆ ಅಂತ ಕೇಸಿ ಕೇಳಿದ್ರೆ, ನೀನು ಸ್ವಂತ ನಂತ ದಿನಮಾನದಿಂದ ನಾನು ತೋರಿಸ್ತೀನಿ ಯಾಕೆ ನಂಬಿಲ್ಲ ಅಂತ. ಅದಕ್ಕೆ ಅಂತ್ಯಕಾಲ ಬರ್ತಾ ಇರ್ತವೆ. ನಿಮ್ಮ ಪಕ್ಕದಲ್ಲಿರತಕ್ಕಂಥ ಮನುಷ್ಯನಿಗೆ ಹೇಳ್ಬೇಕು, ತಿಳಿದಿಲ್ಲ ಅಂತಂದ್ರೆ ತಿಳ್ಕೋಬೇಕು. ತಿಳ್ಕೊಂಬೋದೇ ನಮಗೆ ಆಯುಷ್ಕಾಲ ಕೊಟ್ಟಿದ್ದೇನೆ. ಅದಕ್ಕೆ ಬಹು ಜಾಗ್ರತೆಯಿಂದ ಈ ಸಮಯವನ್ನು ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳಿಗೆ ಕಣ್ಣು ಪ್ರಾರ್ಥನೆ ಮಾಡಿಕೊಂಡು